ಎಂತವದ ತೆಗೆನೆ ಯಾವಂತೂ ಈ ಗಿಡ್ಡಮ್ಮ ಎಬ್ಬರಿಸುತ್ತೆ. ಅಯ್ಯೋ ಒಂದು ಸಣ್ಣ ಮನಿಕೆ ಮಕ್ಬಿಡಲ್ಲ, ಏನು ಬದುಕಿಲ್ಲ ಬಾಳಿಲ್ಲ ಮನಿಕೆ ಅಮ್ಮನ ಅಂದರೆ ಬಾಕಲ್ ತೆಗ್ದೈತೆ ಬಿಡತ್ತೀನಿ. ಯಾರು ಬರ್ತಾರೆ, ನಾನು ಹಿಂಗೆ ಸುಮ್ಮನೆ ಓಡಾಡ್ತೀನಿ. ನಿದ್ದೆ ಯಾಕೆ ಸಖತ್ತು ಎಳಿತೈತೀನಿ. ಸುಮ್ಮನೆ ಒಂದು 5 ನಿಮಿಷ ಹಿಂಗೆ ಮನಿಕೆ ಅಂಬ್ತೀನಿ. ತಣ್ಣಗೈತೆ ಹಂಗೆ ಹೊರಗೆ ಮನಿಕೆ ಮಕ್ಕೆ ಹಿಂಗೆ ಮನೆ ಮುಂದೆ ಹಿಂಗೆ ಈ ಥರ ಇದ್ದು ಬಿಟ್ರೆ ಮನಿಕೆ ಮಕ್ಕೆ ಚೆನ್ನಾಗಿರುತ್ತೆ ಕಣಪ್ಪ. ನಿಮ್ಮದೇ ಕ್ಷಣಕ್ಕೆ ಹೆಂಗನ ನಿದ್ದೆ ಮಾಡ್ಬೋದತ್ತ. ಯಾ ದೊಡ್ಡ ಇಲ್ದಂಗೆ ಹೆಂಗ ನಿದ್ದೆ ಮಾಡ್ಬೋದು, ಚೆನ್ನಾಗಿ ನಿದ್ದೆ ಆಗುತ್ತೆ. ಪರಮಾತ್ಮ ಯಾರು ನನ್ನಂತ ನೆನೀಸ್ಕೆಂಬ್ತಾರೆ. ಅದಕ್ಕೆ ಹಂಗೆ ಆಗ್ಲಿಕ್ಕೆ ಅಂತನೂ ಹಿಂಗೆ ಬರ್ತಾವಂಗೆ. ನಿದ್ದೆ ಬಂದೈತಲ್ಲ, ನಿದ್ದೆ ಬಂದಿರೋದಕ್ಕೂ ಬರ್ತವೆ, ಅದಕ್ಕೂ ಬರ್ತವೆ. ನಿದ್ದೆ ಬರ್ತೈತೆ ಮನೆ ಕೆಮ್ತೀನಿ ಒಂದು ಕ್ಷಣ. ಇವ್ರೇನ ಹೇಳತ್ತಿ ಬರ್ತಾರ ಏನೋ. ಯಾಕ ಪಂಚಾಯತಿ ತಕ್ಕಂತ ಹೋಗ್ಯವ್ರೆ. ನಾನು ಮನೆ ಕಾವಲು ಮನೆ ಕಾವಲಾಗಿ ನೋಡ್ಕೊಂತೀನಲ್ಲ. ಚೆನ್ನಾಗಿ ಸುಮ್ಮನೆ ಹಿಂಗೆ ಕಣ್ಣು ಮುಚ್ಕೊಂಡು ಜೋಗಿಸ್ತೀನಿ. ನಾನೇ ನಿದ್ದು ಹೋಗಲ್ಲ. ಮನೆ ಕೆಂಡವಳೆ ಕಣೆ ಶಿವನಿ, ಇದೇ ಒಳ್ಳೆ ಚಾನ್ಸು. ನಾವಿದನ್ನು ಬಿಡಬಾರ್ದು. ನಾವು ಹೆಂಗೋ ಇವಳನ್ನ ಈ ಕರಿಯಮ್ಮನ್ನ ಇಲ್ಲಿಂದ ಓಡಿಸ್ತೀವಿ ಅಂತ ಹೇಳಿ ನಾವು ಚಾಲೆಂಜ್ ಮಾಡಿದ್ದೀವಲ್ಲ, ಅದಕ್ಕೆ ಇವಳನ್ನ ಇಲ್ಲಿಂದ ಓಡಿಸ್ಬೇಕಂತಂದರೆ ಗಿಡ್ಡಮ್ಮನ ಮನೆಯಲ್ಲಿ ಕರಿಯಮ್ಮ ಕಳ್ತನ ಮಾಡಿದ್ದಾಳೆ ಅನ್ನೋ ಆರೋಪನ ಹೊರಿಸ್ಬೇಕು ಕರಿಯಮ್ಮನ ಮೇಲೆ. ಇವಾಗ ಅವತ್ತದೇ 50,000 ತಂದಲ್ಲ, ಅದೇ 50,000 ದುಡ್ಡ ಏನಾದರೂ ಮಾಡಿ ಇವಳ ಮೇಲೆ ನಾವು ಹೊರಿಸ್ಬೇಕು ಅಂತ ನಾವಿಬ್ಬರು ಮಾತಾಡ್ಕೊಂಡ್ವಲ್ಲ. ಇವಾಗಲೇ ಒಳ್ಳೆ ಚಾನ್ಸು ಶಿವನಿ. ಮನಿಕೆಂಡವಳು ನೋಡು, ಇವಳು ಮನಿಕೆ ಬಿಟ್ರೆ ಮತ್ತೆ ಎದ್ದಳಲ್ಲ, ಹಂಗೆ ಮಲಿಕೆ ಬಿಡ್ತಾಳೆ. ಗ್ವಾಟ್ರಿಕೆ ಬೇರೆ ಇಕ್ತಾ ಇದ್ದಾಳೆ. ಗ್ವಾಟ್ರಿಕೆ ಇಕ್ತಾ ಇದ್ದಾಳೆ ಅಂತಂದರೆ ಇವಳೇನು ಎದ್ದಾಳಲ್ಲ. ಅದಕ್ಕೆ ಒಳಗೆ ಮೆಲ್ಲಕ್ಕೆ ಹೋಗ್ಬಿಟ್ಟು ಆ ದುಡ್ಡು ಏನೈತೆ ಅದನ್ನು ಇವಳು ಕರಿ ಬ್ಯಾಗಿಗೆ ಇಕ್ಕಾನ. ಅಂದರೆ ಇದೇ ಒಳ್ಳೆ ಚಾನ್ಸ್. ಈಗ ನಾವು ಹೋಗ್ಯವ್ರೆ, ಈ ಪಂಚಾಯತಿ ಮುಗಿಬೇಕಂದ್ರೆ ಸುಮ್ಮನೆ ಆಗಲ್ಲ. 1-1.5 ಗಂಟೆ ಆಗುತ್ತೆ. ಹೆಂಗಂದ್ರೂ 1-1.5 ಗಂಟೆ ಬೇಕು. ನಾನು ಗುಂಡಣ್ಣಂಗೆ ಹೇಳೋಣ ಅಂತಿದ್ದೆ, ಪಂಚಾಯತಿ ಮುಗಿತಿದ್ದಂಗೆ ಫೋನ್ ಮಾಡೋಣ ಅಂತ. ಏನು ಇನ್ನು ಮುಗಿಯಲ್ಲ, ಇನ್ನು ಈಗಿನ ಹೋಗವ್ರೆ. ಇನ್ನು ಈಗಿನ ಹೋಗವ್ರೆ. ಇನ್ನು ಇದೇ ತಾನೇ ಜಸ್ಟ್ ಈಗ ಹೋಗಿದ್ದವರು. ಅದಕ್ಕೇ ನಡಿ ಹೋಗ್ಬಿಟ್ಟು ನಮ್ಮ ಕೆಲಸನ ಮುಗಿಸಿ ಬಂದುಬಿಡೋಣ. ಆ ಕರಿಯಮ್ಮನ ಬ್ಯಾಗಿಗೆ 50,000 ದುಡ್ಡು ಇಟ್ಟು ಬರೋಣ. ಅಯ್ಯಮ್ಮ ದುಡ್ಡು ಇಟ್ಟಿರೋದು ಅವತ್ತು ಕಿಟಕಿಯಾಗಿ ನೋಡಿದ್ವಿ ನಾವು. ಬೀರೊಳಗಡೆನೇ ಇಟ್ಲು ಬೀಗನ. ಆ ಸೀರೆ ಅಡಿಗೆ ಇಟ್ಟವಳೆ ಬೀಗನ. ಇಲ್ಲೇ ಇಟ್ಟಿರ್ತಾಳೆ ಕಳ್ಕಂಡೆ ಅಂತೇಳಿ, ಎಲ್ಲೂ ಇಕ್ಕಲ್ಲ ಅಂತೇಳಿ ಮಗಳ ಹತ್ರ ಹೇಳ್ತಿದ್ಲು ಹೇಳು. ನಡಿ ನೋಡೋಣ. ಆದರೆ ಆದಷ್ಟು ಈ ಕೆಲಸ ಮಾಡಬರೋಣ, ನೋಡೋಣ ಅದೆಲ್ಲ. ತನಿಖೆ ಬಿಟ್ಟವಳೆ ಹೆಂಗೋ ಬಾಕ್ಲೂ ಮುಂದಕ್ಕೆ ಬಿಟ್ಟಿರಂಗೆ ಇದ್ದಾಳೆ. ಸ್ವಲ್ಪ ಚಿಲ್ಕ ಗಿಲ್ಕ ಏನೂ ಹಾಕಿಲ್ಲ, ಸೌಂಡ್ ಬರುತ್ತೆ ಚಿಲ್ಕ ಅಂಬಕ್ಕೆ. ಏನು ನಡಿ, ಗ್ವಾಟ್ರಿಕೆ ಬೇರೆ ಹೊಡಿತಾ ಇದ್ದಾಳೆ. ಮೆಲ್ಲಗೋಗು, ಮೆಲ್ಲಗೆ ಹೋಗ್ಬೇಕು. ಮತ್ತೆ ಸೌಂಡ್ ಮಾಡಬೇಡ, ಬಳೆ ಸೌಂಡ್ ಆಗಲಿ ಏನೂ ಮಾಡಬೇಡ ನೀನು. ಮೆಲ್ಲಗೆ ಹೋಗು, ಮೆಲ್ಲಗೆ. ಮಲಿಕೆಂಡವಳು ಗ್ವಾಟ್ರಿಕೆ ಹೊಡಿತಾಯಿದ್ದಾಳೆ. ತಗ ಇವಳೇನು ಮನಿಕೆ ಬಿಟ್ರೆ ಮತ್ತೆ ಮಿಸ್ ಕಾಡಲ್ಲ. ಇವಳು ಯಾವತ್ತಿಂದಲೂ ನಿದ್ದೆ ಅಂದರೆ ನಿದ್ದೆ. ಸೋಂಬೇರಿ ನಿದ್ದೆ ಚೆನ್ನಾಗಿ ಮಾಡ್ತಾಳೆ ಇವಳು. ಏನು ಸ್ವಲ್ಪನೂ ಅವಳಿಗೆ ಏನು ಎಚ್ಚರಿಕೆ ಇಲ್ಲ. ಏನು ಮನೆ ಇದ್ದು ಜವಾಬ್ದಾರಿಯಿಂದ ಇದೆಲ್ಲ ಜವಾಬ್ದಾರಿ ಎಂಬುದಿದ್ದರೆ ಹಿಂಗೆ ಯಾರನ್ನ ನಿದ್ದೆ ಮಾಡ್ತಾರಲ್ಲ, ಎಷ್ಟು ಎಚ್ಚರಿಕೆಯಿಂದ ಮನೆ ಕೆಮ್ತಾರೆ. ಅವ್ರ ಮನೆ ಅವ್ರದ್ದು ಜವಾಬ್ದಾರಿ ಅನ್ನೋದಿದ್ದರೆ ಎಚ್ಚರಿಕೆಯಿಂದ ಮನೆ ಕೆಮ್ತಾರೆ. ಇವಳಿಗೇನು ಯಾವ ಎಚ್ಚರಿಕೆನೂ ಇಲ್ಲ, ಏನಿಲ್ಲ. ಬಾ ಪುಣ್ಯ ಅಂತ ಹೋಗೋಣ. ಮನೆ ಕೆಂಡವಳು ನಡಿ, ಹಂಗೆ ಮೆಲ್ಲಕ್ಕೆ ನಡಿ, ಮೆಲ್ಲಗೆ. ಆ ಕಡೆ ಏನಪ್ಪ ಇರೋದು, ಬೇಗ ಆ ಕಡೆಗೆ ಅನ್ಸುತ್ತೆ. ಬಾ ನೋಡೋಣ. ನಾವು ಮಾಡಿರೋ ಪ್ಲಾನ್ ವರ್ಕೌಟ್ ಆಗುತ್ತಾ ಪುಣ್ಯಕ್ಕ? ಆಗುತ್ತೋ ಹೆಂಗೋ ಅಂತ ನನಗೆ ಡೌಟ್ ಹೊಡಿತಾ ಐತೆ. ಏನಿಲ್ಲ ಶಿವಾನಿ, ನಾವು ಮಾಡಿರೋಂಥ ಪ್ಲಾನು ಸಕ್ಸಸ್ ಆಗೇ ಆಗುತ್ತೆ. 100% ಸಕ್ಸಸ್ ಆಗೇ ಆಗುತ್ತೆ. ಆದರೆ ಸಾಕಾಗೈತೆ. ನಾವು ಅಂದ್ಕೊಂಡಿದ್ದು ಆಗ್ಬಿಟ್ರೆ ಆ ಕರಿಯಮ್ಮನಿಗೆ ಅವಾಗ ಅನ್ನೋದಕ್ಕೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಅಂದ್ಬಿಡ್ಬೋದು, ಏನೇ ನಿನ್ನಿಂದಲೇ ಕಣೆ ಹಿಂಗಾಗಿದ್ದು ಅಂತೇಳಿ, ಗಿಡ್ಡಮ್ಮ ನೀನೇ ಮಾಡಿರೋದು ಅಂತೇಳಿ ಮನೆಯಿಂದ ಆಚೆ ಕಳಿಸ್ಬೇಕು. ನಾವು ಅವಳಿಗೆ ಚಾಲೆಂಜ್ ಮಾಡಿದ್ದೀವಿ. ನಾನು ಹಂಗೆ ಹೋಗೋಣ ಅಂದ್ಕೊಂಡೆ, ಹೋಗ್ಬಿಟ್ರೆ ಅವಳಿದ್ರೆ ಚೀಪ್ ಆಗಿಬಿಡ್ತೀವಲ್ಲ ಅಂತ ಅನ್ನಿಸ್ತು. ನಾನು ಎನ್ನೆನೇ ಹೋಗ್ಬೇಕಾಗಿದ್ದು ಊರಿಗೆ, ಆದರೆ ಅವಳಿಗೋಸ್ಕರ ಉಳ್ಕೊಳಂಗಾಯ್ತು. ನನಗೂ ಹಂಗೆ ಹೋಗೋಕ್ಕೆ ಮನಸ್ಸೇ ಬರಲಿಲ್ಲ. ನಾವು ಅವಳಿಗೆ ಈ ಥರ ಚಾಲೆಂಜ್ ಮಾಡಿದ್ದೀವಿ, ಅವಳನ್ನ ಕಳಿಸೇ ಹೋಗ್ಬೇಕು ಅಂತ. ನನಗೆ ಯಾವಾಗಿರು ಪಂಚಾಯತಿ ಗಿಂಚಾಯ್ತಿ ಅಂತ ಗೊತ್ತಾಯ್ತು, ಅವರೆಲ್ಲ ಹೋಗ್ತಾರೆ ಅನ್ನೋದು ಗೊತ್ತಾಯಿತು. ಅವಾಗ ಏನಾದರೂ ಒಂದು ಮಾಡ್ಬೋದಲ್ಲ, ಮಾಡಬೇಕಲ್ಲ ಅಂತ ಹೇಳಿ ನಾನು ನಿರ್ಧಾರ ಮಾಡಿದ್ದಕ್ಕೆ ಪ್ಲಾನ್ ಸಕ್ಸಸ್ ಆದರೆ ಸಾಕಾಗೈತೆ. ಆದಷ್ಟು ಬೇಗ ಈ ಗಿಡ್ಡಮ್ಮ ಈ ಕರಿಯಮ್ಮನ ಮನೆಯಿಂದ ಆಚೆ ಕಳಿಸ್ಬೇಕು. ಅದನ್ನು ನಾವು ನೋಡಬೇಕು. ಅವಾಗ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಆವಾಗ ಖುಷಿ ಆಗುತ್ತೆ ಶಿವಾನಿ. ಮತ್ತು ನಾವು ಅಂದ್ಕೊಂಡಿರೋದು ಆಗಿಬಿಟ್ರೆ ಸಾಕಪ್ಪ, ನಾವು ನೋಡಿ ಸಂತೋಷ ಪಡ್ಬೋದು. ಇವಾಗ ಏನಾದರೂ ನಾವು ಹಂಗೆ ಹೋಗ್ಬಿಟ್ಟಿದ್ರೆ ಋತು ಹಾಕೊಂಡೆ ಅನ್ನೋಳು, ಪುಣ್ಯನು ಶಿವಾನಿ ನನ್ನ ಹತ್ರ ಅಷ್ಟೊಂದು ಜಂಬ ಕುಚ್ಕೊಂತಿದ್ರಲ್ಲೇ, ಅದೇ ಹೋಗ್ಬಿಟ್ರು ನನ್ನ ಕಳಿಸ್ತೀನಿ ಅನ್ನೋರು ಅಂತ ಆಮೇಲೆ ದೊಡ್ಡದಾಗಿ ಮಾತಾಡ್ತಾಳೆ. ನಾವು ಹೋಗ್ತೀವೋ ಇಲ್ವೋ ಅಂತ ನೋಡ್ತಾ ಇದ್ದಾಳೆ. ಅದಕ್ಕೇ
ಹೆಂಗೋ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಬೇಗ ಬೇಗ ಬಾ, ಬೇಗ 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 ನಮ್ಮ ಕೆಲಸ ಮುಗಿಸಿ ಹೋಗ್ಬಿಡ್ಬೇಕು. ಆಮೇಲೆ ಯಾರಾದರೂ ಬಂದರೆ ಅಪ್ಪ ಭಯ 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 ಆದಂಗೆ ಆಗ್ತೈತೆ ಅಲ್ವಾ ಪುಣ್ಯಕ. ನಾವು ಯಾಕಂದ್ರೆ ಯಾವತ್ತೂ ಇಂಥ ಕೆಲಸ ಮಾಡಿಲ್ಲ, ಒಂಥರ ಕಾಲೆಲ್ಲ ನಡುಕ ಬಂದಂಗೆ ಆಗ್ತೈತೆ. ಒಂಥರ ಭಯ ಭಯ ಆದಂಗೆ ಆಗ್ತೈತಮ್ಮ ತಾಯಿ. ಆಗಲ್ಲ ಭಯವಾದಂಗೆ ಆಗುತ್ತೆ. ಒಂಥರ ಅಲ್ಲಿ ಯಾರು ಬರ್ತಾರಪ್ಪ ಅಂತ ಅನ್ನಿಸ್ತೈತೆ ನನಗೂ ಅಷ್ಟೇ ಕಣೆ. ಬೇಗ ನಡಿ, ಬೇಗ ಹೋಗಿ ಕೆಲಸ ಮಾಡ್ಬಿಡೋಣ. ನಾನು ಇಲ್ಲಿ ನಿಂತ್ಕೊಂಡಿರ್ತೀನಿ ಪುಣ್ಯಕ, ನೀವು ಹೋಗ್ಬಿಡ್ರಿ ಅಲ್ಲಿಗೆ. ಇಲ್ಲಿ ನೋಡ್ತೀನಿ, ಇಲ್ಲಿ ಕಿಟಕಿ ಹತ್ರ ಕಾಣಿಸುತ್ತೆ. ಸರಿ ಆಯಿತು, ನೀನು ಇಲ್ಲಿ ನಿಂತ್ಕೊಂಡು ಕಿಟಕಿ ಹತ್ರ ನೋಡ್ತಾ ಇರು, ನಾನು ಹೋಗ್ತೀನಿ. ಹೋಗ್ಬಿಟ್ಟು ಅದೇನು ನೋಡ್ತೀನಿ ಇಟ್ಬಿಟ್ಟು ಈ ಕರಿಯಮ್ಮನ ಬ್ಯಾಗ್ ಎಲ್ಲ ಐತೆ, ಈ ಟೇಬಲ್ ಐತಲ್ಲ, ಆ ಟೇಬಲ್ ಕೆಳಗೆ ಐತೆ ನೋಡು ಬ್ಯಾಗು, ಅವಳದೇ ಆ ಬ್ಯಾಗು. ಆ ಬ್ಯಾಗೇ ಇಟ್ಕೊಂಡು ಬಂದಿದ್ದವಳು ಅವತ್ತು ಈ ಊರಿಗೆ ಬರಬೇಕಾದ್ರೆ ನೋಡಿದ್ವಲ್ಲ, ಆ ಬ್ಯಾಗೇ ಇಟ್ಕೊಂಡು ಬಂದಿದ್ದವಳು. ಸರಿ ಆಯಿತು, ನಾನು ಹೋಗ್ಬಿಟ್ಟು ಅದೇನು ಮಾಡ್ತೀನಿ, ನೀನು ಇಲ್ಲೇ ನಿಂತ್ಕೊಂಡಿರೋ ಕಿಟಕಿಗೆ ನೋಡು, ಈ ಕಡೆಯಿಂದ ಯಾರಾದರೂ ಬಂದರೆ ಕಾಣಿಸುತ್ತೆ. ಅಯ್ಯೋ, ನಾವು ಈ ಕೆಲಸ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಈ ಕರಿಯಮ್ಮನಿಗೆ ಏನಾದರೂ ಎಚ್ಚರಿಕೆ ಆಗ್ಬಿಟ್ರೆ ಬಾಗ್ಲಾಗಿ ಬೇರೆ ಕೂತ್ಕೊಂಡವಳೆ. ಇವಾಗೇನೋ ಇಲ್ಲೇನೋ ಕೆಲಸ ಮುಗಿಸೋದು ಮುಗಿಸ್ತೀವಿ, ದೇವ್ರೆ ನಮ್ಮ ಕೆಲಸ ಆಗೋವರೆಗೂ, ನಾವು ಇಲ್ಲಿಂದ ಹೋಗೋವರೆಗೂ ಈ ಕರಿಯಮ್ಮನಿಗೆ ಎಚ್ಚರಿಕೆ ಆಗದಿದ್ದರೆ ಸಾಕಪ್ಪ. ಆಮೇಲೆ ಎಚ್ಚರಿಕೆ ಆಗ್ಬಿಟ್ಟು ಇವಳು ಬೇರೆ ಇಲ್ಲೇ ಕೂತ್ಕೊಂಡವಳೆ, ಹೊರಗಂತೂ ಹೋಗೋಕ್ಕಾಗಲ್ಲ. ಆಮೇಲೆ ಯಾಕೆ ಏನು ಮಾಡೋದಪ್ಪ ಅನ್ನಿಸ್ಬಿಡುತ್ತೆ. ಅದಕ್ಕೇ ಹೆಂಗೋ ಅತ್ಲಾಗೆ ಎಚ್ಚರಿಕೆ ಆಯ್ತೋ ಇಲ್ವೋ ನೋಡ್ತೀನಿ. ಪುಣ್ಯಕ ನಿಧಾನವಾಗೆ ಮಾಡಿ, ಏನು ನೀವು ಹೆದರ್ಕೊಳಕ್ಕೆ ಹೋಗಬೇಡಿ. ಆ ಥರ ಪಡಬೇಡ್ರಿ, ಭಯ ಪಡಬೇಡಿ. ಇಲ್ಲ ಮಲಿಕೊಂಡವಳೆ, ಗೊಟ್ರಿಕೆ ಹೊಡಿತಾ ಇರೋದು ಇಲ್ಗನ ಕೇಳಿಸ್ತಾ ಐತೆ. ಏನೋ ಚೆನ್ನಾಗಿ ನಿದ್ದೆ ಮಾಡ್ತಾವಳೆ. ಹೆಂಗೆ ಗೊತ್ತಾ, ನಮ್ಮ ಕೆಲಸ ನಾವು ಬೇಗ ಮುಗಿಸಿ ಹೋಗ್ಬಿಡೋದು ಒಳ್ಳೇದು. ನಿದ್ದೆ ಮಾಡ್ತಾವಳೆ, ಇನ್ನೂ ಚೆನ್ನಾಗಿ ನಿದ್ದೆ ಮಾಡ್ತಾವಳೆ. ಪುಣ್ಯಕ ಇನ್ನೂ ಮನಿಕೊಂಡವಳೆ ಅವಳು. ಇನ್ನೂ ಗೊಟ್ರಿಕೆ ಹೊಡಿತಾವಳೆ. ಏನಿಲ್ಲ, ಅವಳು ನಿದ್ದೆ ಮಾಡ್ತಾವಳೆ ಅಂತಂದರೆ ಕುಂಕಣ್ಣ ನಿದ್ದೆ ಮಾಡ್ದಂಗೆ ಆಗುತ್ತೆ. ಏನು ನೀವೇನು ಭಯ ಪಡಬೇಡಿ. ಅಂದರೆ ಇವರೆಲ್ಲಿ ಬರ್ತಾರೋ ಅಂತ ಭಯ. ಇನ್ನೂ ಪಂಚಾಯತಿ ಅಂದರೆ ಬೇಗ ಬಗೆಹರಿಯಲ್ಲ ಬಿಡು. ಕಿಟಕಿಗೆ ನೋಡು, ಆಮೇಲೆ ಅವರೆಲ್ಲಾದ್ರೂ ಬಂದ್ಗಿಂಡರು ಅಯ್ಯಪ್ಪ, ಆಮೇಲೆ ಬಂದು ನಾವೇನ ಸಿಕ್ಕಾಕೊಂಡು ಆಮೇಲೆ ಬೈವಾದಂಗೆ ಆಗ್ತೈತೆ. ಆಮೇಲೆ ನಾವಿಬ್ರು ಸಿಕ್ಕಾಕೆ ಬಿಟ್ರೆ ಅಯ್ಯಮ್ಮ ಬೇಡಮ್ಮ ತಾಯಿ. ಆಮೇಲೆ ನಾವು ಯಾಕನ ಇಂಥ ಕೆಲಸ ಮಾಡಿದ್ವೋ ಏನೋ ಅನಿಸುತ್ತೆ. ಅವಳೇ ನಿದ್ದೆ ಮಾಡ್ತಾಳೆ, ಅವಳದೇನು ಇವಾಗ ನಮ್ಗೇನೇನು ಭಯ ಇಲ್ಲ. ಚೆನ್ನಾಗಿ ನಿದ್ದೆ ಮಾಡ್ತಾವಳೆ. ಸಿಕ್ತಾ ದುಡ್ಡು? ಸಿಕ್ತು. ಇವಾಗ ತಗೊಂಬಂದು ಇವಳು ಬ್ಯಾಗ್ ಒಳಗಡೆ ಇಡ್ತಾ ಇದ್ದೀನಿ. ಆಯ್ತು ಇನ್ನೇನು. ಹಾಗೆ ಬಿಡ್ತೀನಿ, ಒಂದು 2-3 ನಿಮಿಷ ಎಲ್ಲ ಕೆಲಸ ಆಯಿತು. ಸರಿ ಆಯಿತು, ಬೇಗ ಇಟ್ಟು ಬಾರಕ್ಕ. ಪುಣ್ಯಕ ಅಪ್ಪ ಆಯ್ತು ಕಣೆ ಶಿವಾನಿ, ಮುಗಿಸ್ಬಿಟ್ಟೆ. ಹೆಂಗೋ ಅವಳು ಬ್ಯಾಗ್ ಒಳಗಡೆ ಇಟ್ಟುಬಿಟ್ಟೆ ಕಣೆ. ಎಲ್ಲ ಆಗ್ಬಿಡ್ತು. ನೀನು ನಡಿ ಹೋಗೋಣ. ಆಮೇಲೆ ಇವಳಿಗೆಲ್ಲ ಎಚ್ಚರಿಕೆ ಆಗುತ್ತೋ ಅನ್ನೋದು ಭಯ. ಎಚ್ಚರಿಕೆ ಆಗಿಲ್ಲ, ಏನಿಲ್ಲಮ್ಮ, ಇನ್ನು ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾಳೆ ಅವಳು. ಅವಳಿನ ಎದ್ದಾಳಕ್ಕಿಂತ 1 ಗಂಟೆ ಬೇಕು. ಅವ್ಳು ಪಂಚಾಯತಿ ಮುಗಿಸ್ಕೊಂಬಂದು ಎದ್ದಾಳಮ್ಮ ಕರಿಯಮ್ಮ ಎದ್ದಾಳೆ ಅಂತಂದ್ರೂ ಎದ್ದಾಳಲ್ಲ, ಹಂಗೆ ಮಲ್ಕೊಂಡವಳೆ. ಬಾ, ಅವಳಿನ್ನೆಲ್ಲಿ ಎದ್ದಾಳಲ್ಲ ನೋಡು. ಅವಳಿಗೆ ಏನು ಇಟ್ಟೇ ಇಲ್ಲ, ಹೆಂಗೆ ಮನಿಕೊಂಡವಳೆ. ನಾವು ಒಳಗೆ ಹೊರಗೆ ಬಂದ್ರೂ ಅವಳಿಗೊಂದು ಸ್ವಲ್ಪನೂ ಏನೋ ಅನ್ನಿಸ್ತಾನೆ ಇಲ್ಲ. ಮನಿಕೊಂಡವಳೆ. ಹೆಂಗೋ ಬಿಡು, ನಮ್ಮ ಕೆಲಸ ಮುಗೀತಲ್ಲ. ನೋಡಿ ಅವಳು ಗೊಟ್ರಿಕೆ ಹೊಡಿತೀರದು ನೋಡಿ ಶಿವಾನಿ, ಹೆಂಗೆ ಗೊರಕೆ ಹೊಡಿತಾವಳೆ, ಸಾಕತ್ ನಿದ್ದೆ ಮಾಡ್ತಾವಳೆ. ನಾವು ಇನ್ನೊಂದ್ಸತಿ ಒಳಗೆ ಹೋಗಿ ಬಂದ್ರು ಅವಳಿಗೆ ಎಚ್ಚರಿಕೆ ಆಗಲ್ಲ. ಬಾ, ಹೆಂಗೋ ನಮ್ಮ ಕೆಲಸ ನಾವು ಬೇಗ ಮುಗಿಸಿದ್ವಲ್ಲ, ನಮಗೇನೇನು ಟೆನ್ಷನ್ ಇಲ್ಲ. ಇನ್ನು ಗಿಡ್ಡಮ್ಮ ಬಂದ್ಬಿಟ್ಟು ನನ್ನ ದುಡ್ಡು ತಗೊಂಡವಳೆ ಈ ಕರಿಯಮ್ಮ ಅಂತ ಮನೆಯಿಂದ ಆಚೆ ಕಳಿಸ್ಬಿಡ್ತಾಳೆ. ನಾವು ಅವಾಗ ನೋಡೋದಕ್ಕೆ ಚೆನ್ನಾಗಿರುತ್ತೆ, ನಾವಿಬ್ರು ನೋಡೋವಾಗ ಖುಷಿ ಪಡ್ಬೋದು. ಸರಿ ಆಯಿತು, ನಡಿಯಾಕ ಹೋಗೋಣ. ನಮ್ಮ ಕೆಲಸ ಮುಗಿಸಿದ್ದಾಯಿತು. ಈ ಕರಿಯಮ್ಮನ ಇನ್ನು ಗಿಡ್ಡಮ್ಮ ನಂದು 50,000 ದುಡ್ಡು ತಗೊಂಡಿದ್ಯಾ ನೀನು ಅಂತೇಳಿ ಬಂದವಳು ಮನೆಯಿಂದ ಆಚೆ ಕಳಿಸೋದೇ ಇರೋದು. ನಾವಂತೂ ಅವಾಗ ನೋಡಿ ತುಂಬ ಖುಷಿ ಪಡ್ತೀವಿ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.